ಸ್ನೇಹಿತರೆ ನಮಸ್ಕಾರ. ಒಂದು ಸಮೃದ್ಧವಾದ ರಾಜ್ಯ. ಆ ರಾಜ್ಯದಲ್ಲಿ ರಾಜನ ಮೇಲೆ ಪ್ರಜೆಗಳು, ಪ್ರಜೆಗಳ ಮೇಲೆ ರಾಜ ವಿಶ್ವಾಸವನ್ನು ಇಟ್ಕೊಂಡು ರಾಜ್ಯದ ಅಭಿವೃದ್ಧಿಗಾಗಿ ಪ್ರಜೆಗಳು, ರೈತರು, ವ್ಯಾಪಾರಿಗಳು, ಸೈನಿಕರು ದುಡಿತಾ ಇರ್ತಾರೆ. ರಾಜ್ಯದ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ರಾಜನು ಸಹ ಅವರಿಗೆ ರಕ್ಷಣೆಯನ್ನ ಕೊಡ್ತಾ ಇರ್ತಾನೆ. ಇಂಥ ಒಂದು ಸಂದರ್ಭದಲ್ಲಿ ಆ ರಾಜ್ಯಕ್ಕೆ ಸೈತಾನ ಬಂದು ಕಾಲಿಟ್ಟಿದ್ದೆ ಅಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಸಂತೋಷ, ನೆಮ್ಮದಿ, ಸಿರಿ ಸಂಪತ್ತು ಎಲ್ಲವನ್ನು ನೋಡಿ ಸೈತಾನು ಹೊಟ್ಟೆ ಹೊರ್ಕೊಳ್ತದ. ಒಳ್ಳೆಯದನ್ನು ನೋಡಿ ಯಾರಿಗೆ ಸಹಿಸಲಿಕ್ಕೆ ಆಗೋದಿಲ್ವೋ ಅವರೇ ಸೈತಾನ, ಅಂಥ ಗುಣ ಯಾರಿಗಿರುತ್ತೋ ಅವರೇ ಸೈತಾನ. ಇಂತಹ ಒಂದು ಸೈತಾನ್ ಹೇಗಾದರೂ ಮಾಡಿ ಈ ರಾಜ್ಯದ ನೆಮ್ಮದಿಯನ್ನು ಕೆಡಿಸಬೇಕು, ಈ ರಾಜ್ಯವನ್ನು ಹಾಳು ಮಾಡಬೇಕು, ನಾಶ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಪ್ರಜೆಗಳು ಕುಡಿಯುವ ನೀರಿನ ಬಾವಿ ಹತ್ರ ಹೋಗಿ ಆ ಬಾವಿ ನೀರಿಗೆ ಒಂದಷ್ಟು ವಿಷವನ್ನು ಬೆರೆಸ್ತಾನೆ. ಮರು ದಿವಸ ಆ ಬಾವಿಯ ನೀರನ್ನು ಕುಡಿದಿರ್ತಕ್ಕಂಥ ಪ್ರಜೆಗಳೆಲ್ಲರೂ ಹುಚ್ಚರಾಗಿ ಹೋಗ್ತಾರೆ. ಹುಚ್ಚರಾಗಿ ಅಂದರೆ ಸೋಮಾರಿಗಳಾಗಿ ಬಿಡ್ತಾರೆ. ಯಾರು ಯಾವ ಕೆಲಸನೂ ಮಾಡಂಗಿಲ್ಲ. ಬರೀ ಸಂಘರ್ಷ, ಧರ್ಮದ ಜಗಳ, ಜಾತಿ ಜಗಳ, ಬರೀ ಸಂಘರ್ಷದಲ್ಲಿ ತೊಡಗಿಬಿಡ್ತಾರೆ. ಇದನ್ನು ಗಮನಿಸಿರ್ತಕ್ಕಂಥ ರಾಜ್ಯ ಪ್ರಜೆಗಳಿಗೆ ಎಷ್ಟೇ ಬುದ್ಧಿವಾದ ಹೇಳಿದ್ರು ಪ್ರಜೆಗಳು ಕೇಳೋದಿಲ್ಲ. ಬದಲಾಗಿ ಪ್ರಜೆಗಳು ಏನು ರಾಜ ತಲೆಗಿಲಿ ಕೆಟ್ಟತೇನೆ, ಇವನ್ಗ ಬರೀ ದುಡಿಬೇಕು ಅಂತ ಹೇಳಕತ್ತಾನಲ್ಲ ಅಂತೇಳಿ ಪ್ರಜೆಗಳು ಮಾತಾಡಕ್ಕೆ ಶುರು ಮಾಡ್ತಾರೆ. ರಾಜ ಚಿಂತಿತನಾಗಿ ಏಕೆ ಹೀಗೆ ನಮ್ಮ ಪ್ರಜೆಗಳು ವರ್ತನೆ ಮಾಡ್ಲಿಕ್ಕತ್ತಾರ ಅಂತೇಳಿ ಮಂತ್ರಿಗಳನ್ನು ವಿಚಾರಿಸಿದಾಗ ಆ ಮಂತ್ರಿಗಳು ಹೇಳ್ತಾರೆ, ಎಲ್ಲ ಮಹಾಸ್ವಾಮಿ, ಎಲ್ಲ ರಾಜರೇ, ಇಂತಹ ಬಾವಿಯ ನೀರನ್ನು ಕುಡ್ದಾಗಿಂದ ಪ್ರಜೆಗಳು ಈ ರೀತಿ ವರ್ತನೆ ಮಾಡ್ಲಿಕ್ಕತ್ತಾರ ಅಂತಂದಾಗ ಆ ರಾಜನು ಸಹ ಆ ಬಾವಿಯ ನೀರನ್ನು ತರಿಸ್ಕೊಂಡು ಕುಡಿದು ಬಿಡ್ತಾನೆ. ಜೊತೆಗೆ ಅರಮನೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಕುಡಿಸ್ತಾನೆ. ಮರು ದಿವಸದಿಂದ ರಾಜನು ಸಹ ಸೋಮಾರಿ ಆಗ್ತಾನೆ, ವಿಲಾಸಿ ಜೀವನ ನಡೆಸೋಕೆ ಶುರು ಮಾಡ್ತಾನೆ. ಆವಾಗ ಆ ರಾಜ್ಯದ ಪ್ರಜೆಗಳೆಲ್ಲರೂ ಈಗ ನಮ್ಮ ರಾಜಾಗ ತಲೆ ಸರಿ ಹೋಗಿತ್ತು, ಇಷ್ಟು ದಿವಸ ಹುಚ್ಚಿಡ್ದತ್ತು ನಮ್ಮ ರಾಜಾಗ, ಬರೀ ದುಡಿಬೇಕು, ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು ಅಂತ ಹೇಳಾಕತ್ತ. ಈಗ ನಮ್ಮ ರಾಜ ನಮ್ಮಂಗಾಗ್ಯಾನ ಅಂದ್ರೆ ಅವ್ನ ತಲೆ ಚಲೋ ಆಗೈತಿ, ಈಗ ಹುಚ್ಚು ಬಿಟ್ಟೈತಿ ಅಂತೇಳಿ ಜನರು ಮಾತಾಡಕ್ಕೆ ಶುರು ಮಾಡ್ತಾರೆ. ಒಂದು ದಿವಸ ಹೀಗೆ ಮುಂದುವರೆದು ಒಂದು ದಿವಸ ಏನಾಗ್ತದ, ಆ ರಾಜ್ಯ ನಾಶ ಆಗಿ ಹೋಗ್ತದ. ಆ ಪ್ರಜೆಗಳು, ರಾಜ ಎಲ್ಲರೂ ಹೇಳ ಹೆಸರಿಲ್ಲದಂತೆ ನಾಶ ಆಗಿ ಹೋಗ್ತಾರೆ. ಈ ಒಂದು ಕಥೆಯಿಂದ ನಾವು ಅರ್ಥ ಮಾಡಿಕೊಳ್ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ, ಯಾವಾಗ ಪ್ರಜೆಗಳು ತಪ್ಪು ದಾರಿಯಲ್ಲಿ ಸಾಗ್ಲಿಕ್ಕೆ ಶುರು ಮಾಡ್ತಾರೋ ಆವಾಗ ಶತಪ್ರಯತ್ನ ಮಾಡಿ ರಾಜ್ಯವನ್ನ ಮುನ್ನಡೆಸ್ತಕ್ಕಂಥವರು ಅವರನ್ನ ಸರಿದಾರಿಗೆ ತರುವಂತಹ ಕೆಲಸವನ್ನ ಮಾಡಬೇಕು. ಅದು ಬಿಟ್ಟು ತಾವು ಸಹ ಪ್ರಜೆಗಳ ಹಾದಿಯಲ್ಲಿ ಸಾಗಿದ್ರೆ ನಮ್ಮ ರಾಜ್ಯವೂ ಕೂಡ ವಿನಾಶದ ಹಾದಿ ಒಳಗ ಸಾಗ್ತದೆ. ನಾವು ಇಡೀ ದಿನವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕಳೀತಾ ಇದ್ದೇವೆ, ಬರೀ ಸಂಘರ್ಷದಲ್ಲಿ ಕಳೀತಾ ಇದ್ದೇವೆ. ಧರ್ಮ, ಜಾತಿ, ಈ ಸಂಘರ್ಷಗಳಲ್ಲಿ ನಮ್ಮ ಬದುಕನ್ನ ಸವೆಸ್ತಾ ಇದ್ದೇವೆ. ಹೀಗಾದ್ರೆ ನಮ್ಮ ರಾಜ್ಯದ ಗತಿ ಬಹುಶಃ ಶಿವನಿಗೆ ಗೊತ್ತು.